ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಂದೇಶ ಅಕಾಡೆಮಿ. ಸೊ ಇವತ್ತು ನಾವು ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್, ಭೂಮಾಪಕರು ಮತ್ತು PSIಗೆ ಬೇಕಾಗುವಂತಹ ಸಾಮಾನ್ಯ ವಿಜ್ಞಾನದ ಒಂದು ಕ್ಲಾಸನ್ನು ಮಾಡ್ತಾ ಇದ್ದೀವಿ. ನನ್ನ ಹೆಸರು ಸಂದೀಪ್ ದೇಶಪಾಂಡೆ. ಸೊ ಇದು MCQ ಸೀರೀಸ್ ಆಗಿರುತ್ತೆ. ನಿನ್ನೆ ನಾವು ಪರಿಸರ ರಿಲೇಟೆಡ್ ಆದಂತಹ ಒಂದು ಕ್ಲಾಸನ್ನು ಮಾಡಿದ್ವಿ. ಅದರ ನೆಕ್ಸ್ಟ್ ಕ್ಲಾಸ್ ಇದಾಗಿರುತ್ತೆ. ಸೊ ಮೊದಲನೇದಾಗಿ ಈ ವಿಡಿಯೋನ 3 ಭಾಗಗಳಾಗಿ ನೋಡ್ಬೋದು. ಒಂದು ಪ್ರೋತ್ಸಾಹದ ಒಂದು ಸಂದೇಶವನ್ನು ಕೊಡಬೇಕು ಅಂತ, ಮತ್ತು ಒಂದು MCQ ಇರುತ್ತೆ, ಆ್ಯಂಡ್ ಪ್ರೀವಿಯಸ್ ಇಯರ್ ಕ್ವೆಶನ್ಸಿನ ಒಂದು ವಿಶ್ಲೇಷಣೆ. ಮೊದಲನೆಯದಾಗಿ, ಕನಸನ್ನು ಕಾಣೋಣ, ಬೆಳಕನ್ನು ಹರಡೋಣ, ಬೇಗ ಎದ್ದು ದುಡಿಯೋಣ, ಬದುಕನ್ನು ಗೆಲ್ಲೋಣ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಬೇಗ ಎದ್ದು ದುಡಿಯೋಣ ಅನ್ನೋ ಪಾರ್ಟು ಬಹಳನೇ ಮುಖ್ಯ. ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಕೇಳಿದರೆ, ಯಾವುದೇ ಒಂದು ವಿಷಯ ಒಂದು ಕನಸಿನಿಂದ ಶುರು ಆಗುತ್ತೆ. ನಮಗೊಂದು ಕನಸಿಂದ ಉದ್ಭವ ಆಗುತ್ತೆ. ಅಲ್ಲಿಂದ ಗೆಲ್ಲುವುದರವರೆಗೂ ಸಾಕಷ್ಟು ಶ್ರಮ ಇರುತ್ತೆ, ಸಾಕಷ್ಟು ಹಗಲು ರಾತ್ರಿಗಳನ್ನು ಒಂದು ಮಾಡುವ ಒಂದು ಅವಶ್ಯಕತೆ ಬೀಳುತ್ತೆ. ಅದನ್ನೆಲ್ಲ ಮಾಡಿದ ಮೇಲೆ ಖಂಡಿತ ಗೆಲುವು ಸಿಕ್ಕೇ ಸಿಗುತ್ತದೆ. ರೈಟ್. ಸೊ ಮೊದಲನೇದಾಗಿ ಒಂದು MCQ ಪ್ರಶ್ನೆ. ಇದರ ಉತ್ತರವನ್ನು ನೀವು ಕಮೆಂಟ್ಸಲ್ಲಿ ತಿಳಿಸಬಹುದು. ಈ ಕೆಳಗಿನವುಗಳಲ್ಲಿ ಯಾವುದು ಗರಿಷ್ಠ ಸಂಖ್ಯೆಯ ರಾಷ್ಟ್ರೀಯ ಉದ್ಯಾನವನಗಳನ್ನು ಹೊಂದಿದೆ ಅಂತ ಪ್ರಶ್ನೆ. ಅಂಡಮಾನ್ ಮತ್ತು ನಿಕೋಬಾರ್, ಅರುಣಾಚಲ್ ಪ್ರದೇಶ, ಅಸ್ಸಾಂ ಮತ್ತು ಮೇಘಾಲಯ. ಇದರ ಉತ್ತರವನ್ನು ನೀವು ಕಮೆಂಟ್ಸಲ್ಲಿ ತಿಳಿಸಿ. ಮೊದಲನೆಯದಾಗಿ ಒಂದು ಸೈನ್ಸ್ಗೆ ರಿಲೇಟೆಡ್ ಆದಂತಹ ಪ್ರಶ್ನೆ. ಹೈಡ್ರೋನಿಯಂ ಅನ್ನುವ ಒಂದು ಅಯಾನು ಇದರಲ್ಲಿ ಯಾವುದು ಅಂತ ಪ್ರಶ್ನೆ ಇದೆ. ಸೊ H+, H3O+, O-, ಇಲ್ಲ H- ಅನ್ನುವ ಪ್ರಶ್ನೆ. ಸೊ ನಿಮಗೆ ಬೇಸಿಕ್ ಕೆಮಿಸ್ಟ್ರಿ ಒಂದು ಸ್ವಲ್ಪ ಪ್ರಶ್ನೆಗಳು ಬರುತ್ತೆ. ಅದರಲ್ಲಿ ಸರಿಯಾದಂತಹ ಉತ್ತರ ಹೈಡ್ರೋನಿಯಂ ಅಂತ ಅಂದರೆ H3O+. ಸೊ ನೀವು ನೋಡ್ಬೋದು, ಹೈಡ್ರೋಜನ್ ಒಂದು ಸಿಂಗಲ್ ಆಟಮ್ ಆಗಿರೋದರಿಂದ ಅದಕ್ಕೆ ಆಕ್ಸಿಜನ್ ಬಹಳ ಬೇಗ ಸರಿ ಹೊಂದುವಂತಹ ಒಂದು ಆಟಮ್ ಆಗಿರುತ್ತೆ. OH- ಅನ್ನುವುದನ್ನು ನಾವು ಹೈಡ್ರಾಕ್ಸೈಡ್ ಅಯಾನ್ ಅಂತಲೂ ಹೇಳ್ಬೋದು. ಬಟ್ ನಿಮಗೆ ಹೈಡ್ರೋನಿಯಂ ಅಂತ ಅಂದರೆ 3 ಹೈಡ್ರೋಜನ್ಗಳು ಪ್ಲಸ್ 1 ಆಕ್ಸಿಜನ್ನು. H2O ಒಂದು ಸ್ಟೇಬಲ್ ಕಾಂಪೌಂಡ್ ಆದಲ್ಲಿ ಅದಕ್ಕೆ ಒಂದು ಅಫಿನಿಟಿ ಆಗಿ ಇನ್ನೊಂದು ಹೈಡ್ರೋಜನ್ ಸೇರಿದಾಗ ಅದು H3, ಬಟ್ ಬಿಕಾಸ್ ಇಟ್ ಈಸ್ ಪಾಸಿಟಿವ್ H3O+ ಆಗಿ ಹೊರಹೊಮ್ಮುತ್ತದೆ. ರೈಟ್. H+ ಅನ್ನುವ ಅಯಾನು ಬೇಸಿಕಲಿ ಎಲೆಕ್ಟ್ರಾನ್ ಅನ್ನು ಕಳೆದುಕೊಂಡಿರುವಂತಹ ಅಯಾನು. ಅದು ಬೇಸಿಕಲಿ ಬರೀ ಒಂದು ಸಿಂಗಲ್ ಪ್ರೋಟಾನ್. ಸೊ ಒಂದು ನ್ಯೂಕ್ಲಿಯಸ್ಸಿನಲ್ಲಿ ಒಂದು ಪ್ರೋಟಾನು, ಇಲ್ಲಿರುವ ಎಲೆಕ್ಟ್ರಾನು ಆಲ್ರೆಡಿ ಹೊರಟೋಗಿರುತ್ತೆ. ರೈಟ್. ದೆನ್ ಸೊಗಸಾದಂತಹ ಇನ್ನೊಂದು ಪ್ರಶ್ನೆ. ಭೂಮಿಯ ಮೇಲೆ ನಿಂತಾಗ ನಿಮ್ಮ ತೂಕ 100 ನ್ಯೂಟನ್ಗಳು. ದಟ್ ಈಸ್ ವೆನ್ ಯು ಆರ್ ಸ್ಟ್ಯಾಂಡಿಂಗ್ ಆನ್ ದ ಅರ್ತ್, 100 ನ್ಯೂಟನ್ಗಳು ನಿಮ್ಮ ತೂಕ ಆಗಿರುತ್ತೆ. ಒಂದು ವೇಳೆ ಭೂಮಿಯು ತನ್ನ ಅರ್ಧದ ವ್ಯಾಸದಷ್ಟು ಸಂಕೋಚನಗೊಂಡರೆ, ದಟ್ ಈಸ್ ಅದರ ಡಯಾಮೀಟರು ಹಾಫ್ ಆದಲ್ಲಿ, ಯಾವುದೇ ಒಂದು ಮಾಸ್ ಶ್ರಿಂಕ್ ಆಗದೆ, ದಟ್ ಈಸ್ ರಾಶಿ ಬದಲಾಗದೆ, ಆಗ ನಮ್ಮ ಹೊಸ ವೇಟು ಭೂಮಿಯ ಮೇಲೆ ಎಷ್ಟಾಗುತ್ತದೆ ಅಂತ ಕೇಳ್ತಾ ಇದ್ದಾರೆ. ಸಿಂಪಲ್ ಆಗಿ ನೋಡಬೇಕಾದ್ರೆ ಇದು ಒಂದು ಫಾರ್ಮುಲಾ ರಿಲೇಟೆಡ್ ಆದಂತಹ ಪ್ರಶ್ನೆ. ಓಕೆ, ಏನು ಫಾರ್ಮುಲಾ ಅಂತ ಕೇಳಿದರೆ G = G(r)m² ಆ್ಯಂಡ್ ವೇಟ್ = ಮಾಸ್ ಇಂಟು ಗ್ರಾವಿಟೇಷನಲ್ ಫೀಲ್ಡ್. ಈ ಗ್ರಾವಿಟೇಷನಲ್ ಫೀಲ್ಡು ಈ ಪ್ರಶ್ನೆಯಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ವೇಟು ಮಾಸ್ ಇಂಟು ಗ್ರಾವಿಟೇಷನ್ Gm/r² ಅಂತ ಹೇಳ್ತಾ ಇದ್ದಾರೆ. ಮೊದಲನೆಯ ಒಂದು W1 ಅಂತ ತಗೊಳ್ಳೋಣ, = ಮಾಸ್ ಇಂಟು Gm. ಈ ಕ್ಯಾಪಿಟಲ್ M ಏನಪ್ಪ ಅಂತ ಕೇಳಿದರೆ ಈ ಎಂಟೈರ್ ಅರ್ತಿನ ಒಂದು ಮಾಸ್ ಆಗಿರುತ್ತೆ, ಈ ಕ್ಯಾಪಿಟಲ್ M, ಡಿವೈಡೆಡ್ ಬೈ ರೇಡಿಯಸ್ ಆಫ್ ದ ಅರ್ತ್ ಸ್ಕ್ವಯರ್ ಆಗಿರುತ್ತೆ. R1 ಅಂತ ತಗೊಳ್ಳೋಣ. W2 ಬಂದುಬಿಟ್ಟು ನಮಗೆ M ಇಂಟು ಕ್ಯಾಪಿಟಲ್ Gm ಡಿವೈಡೆಡ್ ಬೈ R2 ಸ್ಕ್ವಯರ್ ಅಂತ ಹೇಳ್ತಾ ಇದ್ದೀವಿ. ಸೊ W2/W1 ಏನಾಗುತ್ತೆ ಅಂತ ನೋಡಿದರೆ ನಾವು M ಇಂಟು Gm/R2 ಸ್ಕ್ವಯರ್ ಡಿವೈಡೆಡ್ ಬೈ M ಇಂಟು Gm ಡಿವೈಡೆಡ್ ಬೈ R1 ಸ್ಕ್ವಯರ್. ಓಕೆ, ಸೊ M ಇಂಟು Gm ಕ್ಯಾನ್ಸಲ್ ಆಗುತ್ತೆ, ಇದು ಮೇಲ್ಗಡೆ ಬರುತ್ತೆ. ಸೊ R1 ಸ್ಕ್ವಯರ್ ಡಿವೈಡೆಡ್ ಬೈ R2 ಸ್ಕ್ವಯರ್ ಆಗುತ್ತೆ. ಪ್ರಶ್ನೆಯಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, W2/W1 = R1 ಸ್ಕ್ವಯರ್ ಡಿವೈಡೆಡ್ ಬೈ ಎರಡನೆಯ ಒಂದು
ಡಯಾಮೀಟರ್ ಏನಿದೆ ಮೊದಲನೆಯ ಡಯಾಮೀಟರಿನ ಹಾಫ್ ಆಗಿದೆ ಅಂತ. ರೇಡಿಯಸ್ಸು ಹಾಫ್, ಡಯಾಮೀಟರ್ ಹಾಫ್ ಆದಲ್ಲಿ ರೇಡಿಯಸ್ ಕೂಡ ಹಾಫ್ ಆಗುತ್ತೆ. ಸೊ R1 ಡಿವೈಡೆಡ್ ಬೈ 2 ದ ಹೋಲ್ ಸ್ಕ್ವಯರ್ ಆಗುತ್ತೆ. ಸೊ ಮತ್ತೆ R1 ಸ್ಕ್ವಯರ್ ಡಿವೈಡೆಡ್ ಬೈ R1 ಸ್ಕ್ವಯರ್ ಬೈ 4, ಇದು 4 ಮೇಲ್ಗಡೆ ಬರುವುದರಿಂದ R1 ಸ್ಕ್ವಯರ್ ಬೈ 4R1 ಸ್ಕ್ವಯರ್ ಡಿವೈಡೆಡ್ ಬೈ R1 ಸ್ಕ್ವಯರ್, ಇದು ಕ್ಯಾನ್ಸಲ್ ಆಗುತ್ತೆ. W2 ಬೈ W1 is equal to 4. W2 is equal to 4 into 100 which is 400 ನ್ಯೂಟನ್ಸ್ ಆಗುತ್ತದೆ. ಆಪ್ಷನ್ 2 is ರೈಟ್ ಆನ್ಸರ್. ರೈಟ್. ಸೊ ಸೊಗಸಾದಂತಹ ಪ್ರಶ್ನೆ, ಸಿಂಪಲರ್ ಆಗೂ ಮಾಡಬಹುದು. ದಟ್ ಈಸ್ weight is inversely proportional to 1 by r square ಅನ್ನೋದನ್ನ ನೋಡ್ಕೊಂಡ್ರೆ ನಮಗೆ weight inverse proportionality ಬಂದ ತಕ್ಷಣ ಹಾಫ್ ಅಂತ ಅಂದ್ರೆ 4 ಟೈಮ್ಸ್ ಆಗಬೇಕು ಅನ್ನೋದು ಗೊತ್ತಾಗ್ಬಿಡುತ್ತೆ. ಓಕೆ, ನೆಕ್ಸ್ಟ್ ಇನ್ನೊಂದು ಸೊಗಸಾದಂತಹ ಪ್ರಶ್ನೆ, ಹೊಂದಾಣಿಕೆ ಮಾಡಬೇಕಾದಂತಹ ಪ್ರಶ್ನೆ. ಇವುಗಳನ್ನು ಹೊಂದಿಸಿ ಅಂತ ಹೇಳ್ತಾ ಇದ್ದಾರೆ. ಏನಪ್ಪಾ ಅಂತ ಕೇಳಿದ್ರೆ ಎಲ್ಲ ಗೊತ್ತಿರುವ ಅವಶ್ಯಕತೆಯೇ ಇಲ್ಲ. ನಗಿಸುವ ಅನಿಲ, ಲಾಫಿಂಗ್ ಗ್ಯಾಸ್ ನಮ್ಗೆ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ನೊಬೆಲ್ ಗ್ಯಾಸ್ಗಳು ಪೀರಿಯಾಡಿಕ್ ಟೇಬಲ್ನ ನಮಗೆ ಅಂತ್ಯದಲ್ಲಿ ಬರುವಂತಹ ಗ್ಯಾಸ್ಗಳಿಗೆ ನೊಬೆಲ್ ಗ್ಯಾಸ್ಗಳು ಅಂತ ಕರೀತಾರೆ. ಯಾವುದು ಅಂತ ಕೇಳಿದರೆ ಹೀಲಿಯಂ, ರೇಡಿಯಂ ಇವೆಲ್ಲವೂ ನೊಬೆಲ್ ಗ್ಯಾಸ್ಗಳು. ಸೊ 2 ಬಂದ್ಬಿಟ್ಟು 3 ಆಗತ್ತೆ. ಸೊ 2, 3 ಇರುವ ಆಪ್ಷನ್ಸ್ ಅನ್ನ ಮಾತ್ರ ಉಳಿಸ್ಕೋಬೇಕು. ತದನಂತರದಲ್ಲಿ ನಮಗೆ ಈ 2 ಆಪ್ಷನ್ಸ್ ಉಳಿದಿದೆ. ನ್ಯಾಚುರಲ್ ಗ್ಯಾಸ್ ಯಾವುದು, ನೈಸರ್ಗಿಕ ಅನಿಲ ಗೊತ್ತಿಲ್ಲ ಅಂತ ಇಟ್ಕೊಳ್ಳೋಣ. ಹ್ಯಾಲೋಜನ್ ಗ್ಯಾಸ್ಗಳು, ನೊಬೆಲ್ ಗ್ಯಾಸಿನ ಪಕ್ಕದಲ್ಲಿ ಇರುವುದು ನಮಗೆ ಹ್ಯಾಲೋಜನ್ ಗ್ಯಾಸ್ಗಳು. ವಾಟ್ ಆರ್ ಹ್ಯಾಲೋಜನ್ಸ್ ಅಂತ ಕೇಳಿದರೆ ಮೋಸ್ಟ್ ರಿಯಾಕ್ಟಿವ್ ಸಬ್ಸ್ಟೆನ್ಸಸ್ ಆನ್ ದ ಅರ್ತ್, ಫ್ಲೋರಿನ್, ಕ್ಲೋರಿನ್ ಇವೆಲ್ಲವೂ ಹ್ಯಾಲೋಜನ್ ಗ್ಯಾಸ್ಗಳಾಗಿರುತ್ತೆ. ಸೊ 4 ಬಂದ್ಬಿಟ್ಟು 2 ಆಗುತ್ತೆ. ಸೊ 4, 2 ಇರುವ ಆಪ್ಷನ್ ಇದೊಂದೇ. ಸೊ ನಮಗೆ ರೈಟ್ ಆನ್ಸರ್ ಆಪ್ಷನ್ 4 ಗೊತ್ತಾಯಿತು. ಇದರಲ್ಲಿ ನೈಸರ್ಗಿಕ ಅನಿಲ ಅನ್ನುವುದನ್ನು ನಾವು ನೋಡಿಕೊಂಡ್ರೆ ಯಾವುದಕ್ಕೆ ಬರ್ತಾ ಇದೆ, ಅದು ಮೀಥೇನಿಗೆ ಬರ್ತಾ ಇದೆ. 3-1 ಆಗ್ತಾ ಇದೆ ರೈಟ್ ಆನ್ಸರು. ಸೊ ನೆನ್ಪಿಟ್ಕೊಳ್ಳಿ, ನೈಸರ್ಗಿಕ ಅನಿಲದಲ್ಲಿ ನಮಗೆ ಮೀಥೇನ್ ಆಗುತ್ತೆ. ನಗಿಸುವ ಅನಿಲ ಬಂದುಬಿಟ್ಟು ನೈಟ್ರಸ್ ಆಕ್ಸೈಡ್ ಆಗುತ್ತೆ. ನಗುವ ಅನಿಲ, ಬಹಳಷ್ಟು ಫಿಲಮ್ಸ್ಗಳಲ್ಲಿ ಇದನ್ನು ತಗೊಂಡಿರ್ತಾರೆ. ರೈಟ್. ಅಕ್ವರೀಜಿಯಾ ಅಥವಾ ರಾಜದ್ರವ ಅಂತ ಏನು ಹೇಳ್ತಾರೆ, ಅದರ ಏನು ಕಾಂಬಿನೇಷನ್ ಅನ್ನುವ ಪ್ರಶ್ನೆ. ಸೊ HNO3 HClನ ಒಂದು ಕಾಂಬಿನೇಷನ್ ಆಗಿರುತ್ತೆ. ಬಟ್ ಅದರ ರೇಷಿಯೋ ಮುಖ್ಯ, ಅನುಪಾತ ಅಂತ ಏನು ಹೇಳ್ತೀವಿ ಅದು ಮುಖ್ಯ ಆಗುತ್ತೆ. ಸೊ ಅಕ್ವರೀಜಿಯಾ ಬಂದುಬಿಟ್ಟು 3 HCl ಮತ್ತು 1 HNO3 ಸೇರಿದಾಗ ಆಗುವಂಥದ್ದು. ಸೊ 3 HCl ಮತ್ತು 1 HNO3. ಈ ವಿಷಯವಾಗಿ ಒಂದು ಸೊಗಸಾದಂತಹ ಒಂದು ಕಥೆಯನ್ನು ಹೇಳಬೇಕು ಅಂತ, ಅಕ್ವರೀಜಿಯಾದಲ್ಲಿ ಗೋಲ್ಡ್ ಕರಗುತ್ತೆ. ಓಕೆ, ಸೊ ವರ್ಲ್ಡ್ ವಾರಿನ ಟೈಮಿನಲ್ಲಿ ಹಿಟ್ಲರ್ ಯಾವುದೇ ಒಂದು ಗೋಲ್ಡು ಜರ್ಮನಿಯಿಂದ ಆಚೆ ಹೋಗಬಾರ್ದು ಅಂತ ಹೇಳಿರ್ತಾರೆ. ಓಕೆ, ಬಟ್ ಜರ್ಮನಿಯ ಇಬ್ಬರು ಸೈಂಟಿಸ್ಟ್ ಹೂ ಆರ್ ಆಪೋಸಿಂಗ್ ವರ್ಲ್ಡ್ ವಾರ್ 2, ಅವರ 2 ನೊಬೆಲ್ ಪ್ರೈಸ್, ಅವರು ಗೆದ್ದಂತಹ ನೊಬೆಲ್ ಪ್ರೈಸ್ಗಳನ್ನು ಡೆನ್ಮಾರ್ಕ್ನಲ್ಲಿ ಇರುವಂತಹ ಜಾರ್ಜ್ ಹೆವಿಸಿಗೆ ಕಳಿಸಿರ್ತಾರೆ ಅವರ ಲ್ಯಾಬೊರೇಟರಿಯಲ್ಲಿ. ಜಾರ್ಜ್ ಹೆವಿಸಿ ಅದನ್ನು ಇಟ್ಕೊಂಡಿರ್ತಾರೆ. ಬಟ್ ಯಾವಾಗ ವರ್ಲ್ಡ್ ವಾರಲ್ಲಿ ಡೆನ್ಮಾರ್ಕ್ ಇನ್ವಾಲ್ವ್ ಆಗುತ್ತೋ ಆ ಟೈಮಿನಲ್ಲಿ ಇವರ ಲ್ಯಾಬಿಗೆ ಅಟ್ಯಾಕ್ ಆಗುವ ಟೈಮಿನಲ್ಲಿ ಜಾರ್ಜ್ ಹೆವಿಸಿ ಆ ನೊಬೆಲ್ ಪ್ರೈಸ್ಗಳನ್ನು ಅವರ ಲ್ಯಾಬಿನಲ್ಲಿ ಒಂದು ಅಕ್ವರೀಜಿಯಾ ಸೊಲ್ಯೂಷನ್ನು 3 HCl 1 HNO3 ಹಾಕಿ ಅದನ್ನು ಅವರು ಕಂಪ್ಲೀಟಾಗಿ ಡಿಸಾಲ್ವ್ ಮಾಡ್ತಾರೆ 2 ನೊಬೆಲ್ ಪ್ರೈಸ್ಗಳನ್ನು. ಅಲ್ಲಿಗೆ ಬಂದಂತಹ ನಾಜಿ ಪಡೆ ಇಲ್ಲಿ ಏನೂ ಇಲ್ಲ, ಯಾವುದೋ ನೊಬೆಲ್ ಪ್ರೈಸ್ ಇಲ್ಲಿಲ್ಲ ಅಂತ ಗೊತ್ತಾಗಿ ಮರಳುತ್ತಾರೆ. ವಾರೆಲ್ಲ ಮುಗಿದ ಮೇಲೆ ಆ ಅಕ್ವರೀಜಿಯಾ ಸೊಲ್ಯೂಷನ್ನಿನ ಹೊರಗೆ ತೆಗೆದು ಮತ್ತೆ ಅದರಿಂದ ಗೋಲ್ಡ್ ಹೊರಗಡೆ ತೆಗೆದು ಅದರಲ್ಲಿ ಮತ್ತೆ ನೊಬೆಲ್ ಪ್ರೈಸನ್ನು ಮಾಡ್ತಾರೆ. ಬಹಳನೇ ಸೊಗಸಾದಂಥ ರೋಚಕ ಕತೆ ಜಾರ್ಜ್ ಡಿ ಹೆವಿಸಿ ಅವರದ್ದು. ಅವರ ಚಾಣಾಕ್ಷತೆ ಮತ್ತು ಸಮಯ ಪ್ರಜ್ಞೆಗೆ ನಾವು ಮೆಚ್ಚುಗೆ ವ್ಯಕ್ತಪಡಿಸಬೇಕು. ರೈಟ್. ಮುಂದಿನ ಪ್ರಶ್ನೆ, ಬಾವುಲಿಗಳು ಕತ್ತಲಲ್ಲಿಯೂ ಹಾರಬಲ್ಲವು, ಇದಕ್ಕೆ ಕಾರಣವೇನು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಕಾರಣ
ಡಾರ್ಕಿನಲ್ಲಿ ಅವರಿಗೆ ಬೆಟರ್ ವಿಷನ್ ಇದೆ ಅಂತಂದ್ರೆ ಕತ್ತಲಿನಲ್ಲಿ ಉತ್ತಮ ದೃಷ್ಟಿ ಇದೆ, ಖಂಡಿತ ಅಲ್ಲ. ಉತ್ತಮ ದೃಷ್ಟಿಯ ಪ್ರಶ್ನೆಯೇ ಬರೋದಿಲ್ಲ. ಆಪ್ಷನ್ ಎ ಈಸ್ ರಾಂಗ್ ಅಂದ ತಕ್ಷಣ ಎರಡೂ ಆಪ್ಷನ್ ಎಲಿಮಿನೇಟ್ ಆಗುತ್ತೆ. ದೆನ್ ಅವುಗಳ ಕಣ್ಣುಗಳ ಪಾಪೆಗಳು, ದಟ್ ಈಸ್ ಪ್ಯೂಪಿಲ್ಸ್ ಅಂತ ಏನು ಹೇಳ್ತೀವಿ, ಅದು ದೊಡ್ಡದಾಗಿದೆ. ಇಲ್ಲ, 2 ಈಸ್ ಆಲ್ಸೋ ರಾಂಗ್, ಬಿಕಾಸ್ ದಟ್ ಈಸ್ ನಾಟ್ ದ ರೀಸನ್. ನಾವು ನೋಡೋದು ರೀಸನ್ ಏನು ಅಂತ ಕೇಳಿದರೆ ಅವುಗಳಿಗೆ ಅಲ್ಟ್ರಾಸಾನಿಕ್ ವೇವ್ಸ್, ಶ್ರವಣಾತೀತ, ಸಾನಿಕ್ ಅಂದರೆ ಶ್ರವಣ, ಶ್ರವಣಾತೀತವಾದಂತಹ ವೇವ್ಸ್ಗಳಿಂದ ಮಾರ್ಗದರ್ಶನ ಕಾಣುತ್ತೆ ಅಂತ. ಎಸ್, 3 ಈಸ್ ರೈಟ್ ಆನ್ಸರ್. ಅದನ್ನೇ ನಾವು ಸೊನಾರ್ ಅಂತ ಬಹಳಷ್ಟು ಇಂಪಾರ್ಟೆಂಟ್ ಆದಂತಹ ಅಪ್ಲಿಕೇಶನ್ಸ್ಗಳಲ್ಲಿ ಯೂಸ್ ಮಾಡ್ತಾರೆ. ಸೊ ಇದು ಬಾವುಲಿ, ಅದು ತನ್ನ ಸೊನಾರ್ ವೇವ್ಸ್ ಅನ್ನು ಬಿಡುತ್ತೆ. ಯಾವುದೇ ಒಂದು ಆಬ್ಸ್ಟಕಲ್ ಕಂಡ್ರೆ ಅದರ ರಿಟರ್ನ್ ರಿಫ್ಲೆಕ್ಷನ್ ಅನ್ನು ಕಂಡು ಅದು ನ್ಯಾವಿಗೇಟ್ ಮಾಡಿಕೊಂಡು ಹಾರಿಕೊಂಡು ಹೋಗುತ್ತೆ. ಸೊ ಇದು ಬ್ಯಾಟಿನ ಸೊನಾರ್ ವೇವ್ಸ್, ಇದು ರಿಫ್ಲೆಕ್ಟೆಡ್ ವೇವ್ಸ್. ಓಕೆ, ಇದು ಸೊನಾರ್ ಬಗ್ಗೆ. ದೆನ್ ಇನ್ನೊಂದು ಉತ್ತಮವಾದಂತಹ ಪ್ರಶ್ನೆ, ಫಿಸಿಕ್ಸ್ ರಿಲೇಟೆಡ್ ಆದಂತಹ ಪ್ರಶ್ನೆ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸು ಇನ್ಕರೆಕ್ಟ್ ಆಗಿದೆ? ಯಾವುದು ಶಬ್ದದ ವೇಗದ ಬಗ್ಗೆ ಕುರಿತಾದಂತಹ ಪ್ರಶ್ನೆ ಇನ್ಕರೆಕ್ಟ್ ಆಗಿರುವಂತಹ ಪ್ರಶ್ನೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ನೋಡಬೇಕಾದಂತಹ ವಿಷಯ, ಎಲ್ಲವೂ ಆಪ್ಷನ್ಸ್ ತುಂಬಾ ಕ್ಲೋಸ್ ಇದೆ. ಓಕೆ, ದುರ್ಬಲ ಶಬ್ದಕ್ಕಿಂತ ಜೋರಾದ ಶಬ್ದವು ವೇಗವಾಗಿ ಚಲಿಸುತ್ತದೆ ಅನ್ಸುತ್ತೆ ನಮಗೆ. ಹೌದು, ದುರ್ಬಲ ಶಬ್ದ ವೇಗವಾಗಿ ಚಲಿಸುತ್ತೆ ಅಂತ ಇಲ್ಲ. ಇಂಟೆನ್ಸಿಟಿ ಆಫ್ ದ ಸೌಂಡ್ ಹೈಯರ್ ಇರುತ್ತೆ ಹೊರತು ವೇಗ ಇರುವುದಿಲ್ಲ. ಓಕೆ, ಸೊ ಆಪ್ಷನ್ 1 ಇಸ್ ರಾಂಗ್. ಓಕೆ, ಚೇಂಜ್ ಆಫ್ ಪ್ರೆಷರ್ ಹ್ಯಾಸ್ ನೋ ಎಫೆಕ್ಟ್ ಆನ್ ದ ವೆಲಾಸಿಟಿ ಆಫ್ ದ ಸೌಂಡ್. ಚೇಂಜ್ ಆಫ್ ಪ್ರೆಷರ್ ಇಂದ ಮೈನರ್ ಎಫೆಕ್ಟ್ ಇರುತ್ತೆ. ಸೊ ದಿಸ್ ಇಸ್ ರೈಟ್. ವೆಲಾಸಿಟಿ ಆಫ್ ಸೌಂಡ್ ಇನ್ ಏರ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್. ಟೆಂಪರೇಚರ್ ಇನ್ಕ್ರೀಸ್ ಆಗ್ತಿದ್ದಂಗೆ ಖಂಡಿತ ವೆಲಾಸಿಟಿ ಇನ್ಕ್ರೀಸ್ ಆಗುತ್ತೆ. ಏರು ಥಿನ್ ಆದಾಗ ಟೆಂಪರೇಚರ್ ಇನ್ಕ್ರೀಸ್ ಆಗ ಏರ್ ಥಿನ್ ಆಗುತ್ತೆ. ಸೊ ಆಗ ಫಾಸ್ಟರ್ ಆಗಿ ಪಾಸ್ ಆಗುತ್ತೆ. ಸೌಂಡ್ ಟ್ರಾವೆಲ್ಸ್ ಫಾಸ್ಟರ್ ಇನ್ ಸ್ಟೀಲ್ ದ್ಯಾನ್ ಇನ್ ಏರ್. ಹೌದು, ಹಾಗಾಗಿ ನೀವು ಟ್ರೈನ್ ಬರ್ತಾ ಇದೆಯಾ ಇಲ್ವಾ, ದೂರದಲ್ಲಿದೆಯಾ ಅನ್ನೋದನ್ನ ಹಳಿಯ ಮೇಲೆ ನಮ್ಮ ಕಿವಿಯನ್ನಿಟ್ಟು ನೋಡಿದಾಗ ಬಹಳ ಬೇಗ ನಮಗೆ ಅದರ ಬಗ್ಗೆ ಗೊತ್ತಾಗತ್ತೆ. ಸೊ ದಿಸ್ ಇಸ್ ಆಲ್ಸೋ ರೈಟ್ ಆನ್ಸರ್. ಇನ್ಕರೆಕ್ಟ್ ಆದಂತಹ ಆಪ್ಷನ್ ಯಾವುದು ಅಂದರೆ ಆಪ್ಷನ್ 1 ಇಸ್ ಇನ್ಕರೆಕ್ಟ್. ಸಿ, ಈ ಥರದ್ದನ್ನು ನಾವು ಫಿಸಿಕ್ಸ್ ರಿಲೇಟೆಡ್ ಆದಂತಹ ಕ್ವೆಶನ್ಸು ಯಾವುದರಲ್ಲಾದರೂ ಬರುವ ಚಾನ್ಸಸ್ ಇರುತ್ತೆ. ಬಟ್ ನಮ್ಮ ಪ್ರಿಪರೇಷನ್ನು ಲಾಜಿಕಲ್ ಫೌಂಡೇಶನ್ನಲ್ಲಿ ಇದ್ದಾಗ ತುಂಬಾ ನಮಗೆ ಹೆಲ್ಪ್ ಆಗುತ್ತೆ. ರೈಟ್. ಮಾನವ ರಕ್ತದ pH ಮೌಲ್ಯವು ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಮನುಷ್ಯನ pH ವ್ಯಾಲ್ಯೂ ಎಷ್ಟು ಅಂದರೆ 3, 7.5, 12 ಮತ್ತು 6. ಒಂದು ನೆನಪಿನಲ್ಲಿ ಇಟ್ಕೊಳ್ಳಿ, pHನ ಸ್ಕೇಲು 0 ಇಂದ 14 ವರೆಗೂ ಇರುವಂಥದ್ದು. 7ನಲ್ಲಿ ನಮಗೆ ನ್ಯೂಟ್ರಲ್ ಇದೆ. ಓಕೆ, 0 ಇಂದ 7 ನಮಗೆ ಅಸಿಡಿಕ್ ಇರುತ್ತೆ. 7 ಇಂದ 14 ನಮಗೆ ಬೇಸಿಕ್ ಇರುತ್ತೆ. ಮನುಷ್ಯನ ಬ್ಲಡ್ ಅಸಿಡಿಕ್ ಇರಲು ಸಾಧ್ಯವೂ ಇರುವುದಿಲ್ಲ. ಓಕೆ, ಸೊ 7ಗಿಂತ ಕಡಿಮೆ ಇರುವ ಆಪ್ಷನ್ಸ್ ಅನ್ನು ನಾವು ಎಲಿಮಿನೇಟ್ ಮಾಡ್ಬೋದು, ಬಿಕಾಸ್ ಬ್ಲಡ್ ಈಸ್ ಬೇಸಿಕ್ ಇನ್ ನೇಚರ್. ಓಕೆ, ಸೊ ಇಲ್ಲಿ ನಾನೊಂದು MHD ಮ್ಯಾನುವಲ್ ಅನ್ನು ತೋರಿಸ್ತಾ ಇದ್ದೀನಿ. ಇಂಟರ್ನ್ಯಾಷನಲಿ ಅಕ್ಲೇಮ್ಡ್ ಆದಂತಹ ಮ್ಯಾನುವಲ್. ಅದರ ಹಾರ್ಮೋನಲ್ ಅಂಡ್ ಮೆಟಬಾಲಿಕ್ ಡಿಸಾರ್ಡರ್ಸು, ಆಸಿಡ್ ಬೇಸಿಕ್ ಬ್ಯಾಲೆನ್ಸ್, ಅದರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ the pH scale ranges from 0 to 14. ಅದರಲ್ಲಿ middle of the scale blood is normally slightly basic. ರೇಂಜ್ ಬಂದುಬಿಟ್ಟು 7.35 ಇಂದ 7.45 ಮಧ್ಯದಲ್ಲಿ. ಅದರಲ್ಲಿ ಯೂಶುವಲಿ 7.4 is a good basic blood. Evaluates the acid balance measuring the pH and level of carbon dioxide and bicarbonate, that is ಬ್ಲಡ್ಡಿನಲ್ಲಿ ಇರುವಂಥದ್ದು ಏನು ಅಂತ. ಇದರಲ್ಲಿ ಬ್ಲಡ್ ಅಸಿಡಿಟಿ ಯಾವಾಗ ಇನ್ಕ್ರೀಸ್ ಆಗಬಹುದು ಅಂತ ನಾವು ನೋಡಿದರೆ, ಲೆವೆಲ್ ಆಫ್ ಅಸಿಡಿಟಿ ಇನ್ ಬ್ಲಡ್ ರೈಸಸ್, ದಟ್ ಈಸ್ ಅಸಿಡಿಕ್ ಕಾಂಪೌಂಡ್ಸ್. ಉದಾಹರಣೆಗೆ ಯಾವುದೋ ಒಂದು ಇಂಟೇಕು, ತುಂಬಾ ಜಾಸ್ತಿ ಅಸಿಡಿಕ್ ಪದಾರ್ಥಗಳನ್ನು ಇಂಟೇಕು, ಅಥವಾ ಅಸಿಡಿಟಿಯನ್ನು ಕೊಲ್ಲುವಂತಹ ಪದಾರ್ಥಗಳ ಕಡಿಮೆ ಆಗೋದು, ಅಥವಾ ಲೆವೆಲ್ ಆಫ್ ಬೇಸಿಕ್ ಕಾಂಪೌಂಡ್ಸ್ ಇನ್ ಅ ಬಾಡಿ ಕಡಿಮೆ ಆಗೋದು, ಬೇಸಿಕ್ ಕಾಂಪೌಂಡ್ಸ್ ಪ್ರೊಡಕ್ಷನ್ನು ಕಡಿಮೆ ಆಗೋದು. ಇವೆರಡರಿಂದನೂ ಅಸಿಡಿಟಿ ಆಗುತ್ತೆ, ಬ್ಲಡ್ ಅಸಿಡಿಟಿ. ಸೊ ಆಪ್ಷನ್ 2 ಇಸ್ ರೈಟ್ ಆನ್ಸರ್. ಸೊ ಇದರೊಂದಿಗೆ ಭೂಮಾಪಕರು, ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರು ಮತ್ತು PSIಗೆ ರಿಲೇಟೆಡ್ ಆದಂತಹ ಒಂದು ಬೇಸಿಕ್ ಸೈನ್ಸ್ ರಿಲೇಟೆಡ್ ಆದಂತಹ ಕ್ಲಾಸ್ ಮಾಡಿದ್ದೀನಿ. ಮುಂದಿನ ಕ್ಲಾಸಲ್ಲಿ ಮತ್ತೆ ಸಿಗೋಣ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಧನ್ಯವಾದ.